ಇಡ್ತಾ ಇದೀವಿ. ಮೂಡಾ ಬ್ರಹ್ಮಾಂಡ ಭ್ರಷ್ಟಾಚಾರದ ಸಾಕ್ಷ್ಯ ಸಿಕ್ತಾ? ಮೂಡಾ ಕೇಸ್ ರಿಪಬ್ಲಿಕಾಣ ಬಿಗ್ ಇಂಪ್ಯಾಕ್ಟ್. ರಿಪಬ್ಲಿಕಾಣದ ವರದಿಯ ಬಿಗ್ ಇಂಪ್ಯಾಕ್ಟ್. ಮೂಡಾ ಕೇಸ್ ಸಿಎಂ ಸಿದ್ದರಾಮಯ್ಯನವರಿಗೆ ಟ್ರಬಲ್ ಎದುರಾಗ್ಬಿಟ್ಟಿದೆ. ಮೂಡಾದಿಂದ 14 ಸೈಟ್ ಅನ್ನ ಸಿಎಂ ಪತ್ನಿ ಪಡೆದುಕೊಂಡಿದ್ದಾರೆ. ಅಕ್ರಮದ ಹಿನ್ನೆಲೆ ಲೋಕಾಯುಕ್ತಕ್ಕೆ ಇಡಿ ಅಧಿಕಾರಿಗಳು ಪತ್ರ ಬರೆದಿದ್ದಾರೆ. ಇಡಿ ತನಿಖೆಯಲ್ಲಿ ಮೂಡಾ ಅಕ್ರಮ ಬಟಾ ಬಯಲಾಗಿದೆಯಂತೆ. ಹಾಗಾದ್ರೆ ಇಡಿ ಲೋಕಾಯುಕ್ತಕ್ಕೆ ಬರೆದಿರುವ ಪತ್ರದಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ? ಈಗೇನು ಮೂಡಾ ಹಗರಣ ಬೆಳಕಿಗೆ ಬಂದಾಗ ಸಿಎಂ ಪತ್ನಿ ಪಾರ್ವತಿ ಅವರಿಗೆ 14 ಸೈಟ್ ನೀಡುವಲ್ಲಿ ಸಿದ್ದರಾಮಯ್ಯನವರ ಪಾತ್ರವೇ ಬಹುದೊಡ್ಡದು. ಅವರ ಪ್ರಭಾವ ಬಳಸಿ 14 ಸೈಟ್ಗಳನ್ನ ಅಕ್ರಮವಾಗಿ ಪಡೆದುಕೊಂಡಿದ್ದಾರೆ, ನಿಯಮಗಳನ್ನ ಗಾಳಿಗೆ ತೂರಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಇದೆಯಲ್ಲ, ಅದೆಲ್ಲವೂ ಕೂಡ ಸಾಬೀತಾಗ್ಬಿಟ್ಟಿದೆಯಾ ಇಡಿ ತನಿಖೆಯ ಸಂದರ್ಭದಲ್ಲಿ? ಇದೆಲ್ಲವೂ ಕುತೂಹಲ. ಲೋಕಾಯುಕ್ತಕ್ಕೆ ಬರೆದಿರುವಂತಹ ಪತ್ರ, 1000ಕ್ಕೂ ಹೆಚ್ಚು ನಿವೇಶನಗಳು ಇದೇ ರೀತಿಯಾಗಿ ಅಕ್ರಮವಾಗಿ ಹಂಚಿಕೆಯಾಗಿದೆ ಅನ್ನುವಂಥ ಅಂಶ ಕೂಡ ಅದರಲ್ಲಿ ಉಲ್ಲೇಖ ಆಗಿದೆ. ಬರೀ 14 ಸೈಟ್ ಅಲ್ಲ, ಬದಲಾಗಿ 1000ಕ್ಕೂ ಹೆಚ್ಚು ಸೈಟ್ಗಳು. ಇಡಿ ಎಂಟ್ರಿ ಆದಾಗ ನಮಗೆ ಕುತೂಹಲ ಇತ್ತು, ಏನು ತನಿಖೆ ಆಗ್ತಾ ಇದೆ, ಏನು ಬೆಳವಣಿಗೆನೇ ಆಗ್ತಾ ಇಲ್ಲ, ಸಿಎಂ ಅವ್ರ ಪಾತ್ರ ಇದೆಯಾ ಇಲ್ವಾ ಇಂಥ ಡೌಟ್ಗಳಿತ್ತು ನಮಗೆ. ಅಲ್ಲ, ಇಲ್ಲೂ ಕೂಡ ಏನಂತಂದ್ರೆ ಅಕ್ರಮಗಳಾಗಿದೆ ನಿಜ, ಅದು ವ್ಯವಸ್ಥೆಗಳು ಸರಿಯಾಗಿಲ್ಲ ಅನ್ನೋದು ನಿಜ. ಈಗಲೂ ಕೂಡ ಮುಖ್ಯಮಂತ್ರಿ ಪಾತ್ರದ ಬಗ್ಗೆ ಬರ್ತಾ ಇಲ್ಲ. ಈಗ ಈ ಹಿಂದೆ ಬಂದಿರೋದು ಈಗ ಇದು ದಿಟ್ಟವಾಯಿತು ಅಂತ ಹೇಳಿ. ಅಂದ್ರೆ ಒಂದೇನಪ್ಪ ಅಂತಂದ್ರೆ ಇಲ್ಲಿ ತಪ್ಪುಗಳಾಗಿಲ್ಲ ಅಂತಲ್ಲ. ಆ್ಯಂಡ್ ನಾಟ್ ಓನ್ಲಿ 14 ಸೈಟ್. ಇದು ನನ್ನ ಪ್ರಕಾರ ಏನು ಗೊತ್ತಾ, ನನ್ನ ಪ್ರಕಾರ ಇದು ಸಿಎಂಗೆ ಒಂದು ಲೆಕ್ಕದಲ್ಲಿ ಕಿರಿಕಿರಿಗಿಂತ ಲಾಭನೇ ಜಾಸ್ತಿ ಆಗತ್ತೆ ಅಂತ ನನ್ನ 6th ಸೆನ್ಸ್ ಹೇಳ್ತಾ ಇದೆ. ಅಂದರೆ ವ್ಯವಸ್ಥೆನೇ ಆ ಥರ ಆಗೋಗಿದೆ. ಇನ್ನು 48 ಸೈಟ್ ಕೊಡಬೇಡಿ ಅಂತೇಳಿ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ, ನಂಬರ್ 1. ಆಮೇಲೆ ಈಗ ಅಂದರೆ ಟೋಟಲ್ ತಪ್ಪುಗಳಾಗಿದೆ. ಸಿಎಂನದ್ದು ಪ್ರಭಾವಗಳಿದ್ದಂಗೆ ಕಾಣ್ತಾ ಇಲ್ಲ, ಬಟ್ ತಪ್ಪುಗಳಾಗಿದೆ. ಅದಕ್ಕೆ ಸಿಎಂ ಕಾರಣ ಅಲ್ಲ ಅಂತ ಈಗ ನಾನು ಬೇರೆ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಇದ್ದೀನಿ ಇದನ್ನು. ಯಾಕಂದರೆ ಯಾವ ತನಿಖಾ ರೀತಿಯಲ್ಲಿ ಯಾವ ರೀತಿ ಆಲೋಚನೆ ನೋಡಿ, ಮುಡಾದಿಂದ 14 ನಿವೇಶನ ಹಂಚಿಕೆ ಅವ್ಯವಹಾರ ಆರೋಪದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂಕಷ್ಟದಲ್ಲಿ ಸಿಲುಕಿದ್ದಾರಾ? ಸೈಟ್ ಹಂಚಿಕೆಯಲ್ಲಿ ಹಲವು ಅಕ್ರಮಗಳು ನಡೆದಿರುವ ಬಗ್ಗೆ ಪುರಾವೆಗಳು ಸಿಕ್ಕಿವೆ ಅಂತ ಇಡಿ ತಿಳಿಸಿದೆಯಂತೆ. ಸೈಟ್ ಹಂಚಿಕೆಯಲ್ಲಿ ಹಲವಾರು ಅಕ್ರಮ, ನಾಟ್ ಓನ್ಲಿ ಸಿದ್ದರಾಮಯ್ಯ, ಓವರ್ ಆಲ್. ಆ ಲೋಕಾಯುಕ್ತಕ್ಕೆ ಇಡಿ ಅಧಿಕಾರಿಗಳಿಂದ ಬರೆದ ಪತ್ರದಲ್ಲಿ ಏನಿದೆ ಈ ವರದಿಯನ್ನು ನೋಡಿ. ಸಿದ್ದರಾಮಯ್ಯ ಪತ್ನಿ ವಿರುದ್ಧ ಸಾಕ್ಷ್ಯ ಪತ್ತೆ ಹಚ್ಚಿದ ಇಡಿ. ಮೂಡಾ ತನಿಖೆ ನಡೆಸುತ್ತಿದ್ದ ಇಡಿಯಿಂದ ಲೋಕಾಗೆ ಪತ್ರ. ಮೂಡಾ ನಿವೇಶನ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಮೂಡಾದಿಂದ 14 ನಿವೇಶನಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ನಿ ಬಿಎಂ ಪಾರ್ವತಿಗೆ ಹಸ್ತಾಂತರಿಸಿರುವ ಪ್ರಕರಣದಲ್ಲಿ ಹಲವು ಅಕ್ರಮಗಳು ನಡೆದಿರುವ ಬಗ್ಗೆ ಪುರಾವೆಗಳು ಸಿಕ್ಕಿವೆ ಎಂದು ಲೋಕಾಯುಕ್ತ ಎಡಿಜಿಪಿಗೆ ಇಡಿ ಪತ್ರದಲ್ಲಿ ತಿಳಿಸಿದೆ. ಕೇಂದ್ರ ತನಿಖಾ ಸಂಸ್ಥೆ ಇಡಿ ಪ್ರಕರಣ ಸಂಬಂಧ ಕರ್ನಾಟಕ ಲೋಕಾಯುಕ್ತ ಇಲಾಖೆಗೆ ಇತ್ತೀಚೆಗೆ ಕಳುಹಿಸಿದ ಪತ್ರದಲ್ಲಿ ಮೂಡಾ ಒಟ್ಟು 1095 ಸೈಟ್ಗಳನ್ನು ಬೇನಾಮಿ ಮತ್ತು ಇತರೆ ವಹಿವಾಟುಗಳಲ್ಲಿ ಅಕ್ರಮವಾಗಿ ಮಂಜೂರು ಮಾಡಿದೆ ಎಂಬುದು ತನ್ನ ತನಿಖೆಯಲ್ಲಿ ಕಂಡುಬಂದಿದೆ ಎಂದು ಇಡಿ ಹೇಳಿಕೊಂಡಿದೆ. ಇಡಿ ಪತ್ರದಲ್ಲಿ ಏನಿದೆ? ಮೂಡಾದಿಂದ ಬೇನಾಮಿ ಮತ್ತು ಇತರ ವಹಿವಾಟುಗಳಲ್ಲಿ ಅಕ್ರಮ ಮಂಜೂರಾಗಿರುವ ಬಗ್ಗೆ ಇಡಿಗೆ ದಾಖಲೆ ಸಿಕ್ಕಿದೆ. 700 ಕೋಟಿಗಿಂತ ಹೆಚ್ಚು ಮಾರುಕಟ್ಟೆ ಮೌಲ್ಯದ ಒಟ್ಟು 1095 ಸೈಟ್ ಕಾನೂನುಬಾಹಿರ ಹಂಚಿಕೆಯಾಗಿದೆ. 1095 ಸೈಟ್ ಮಂಜೂರಾಗಿದ್ದು ಇಡಿ ತನಿಖೆಯಿಂದ ಬಯಲಾಗಿದೆ ಅಂತ ಲೋಕಾಯುಕ್ತಕ್ಕೆ ಬರೆದ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಲ್ಲದೆ ಮೂಡಾದಿಂದ ಭೂ ಪರಿವರ್ತನೆಯಲ್ಲಿ ಕಾನೂನುಬದ್ಧ ಮಾರ್ಗಸೂಚಿ ಉಲ್ಲಂಘನೆಯಾಗಿದೆ. ಜೊತೆಗೆ ಕಚೇರಿಯ ಕಾರ್ಯವಿಧಾನಗಳ ಉಲ್ಲಂಘನೆಯಾಗಿದೆ ಹಾಗೂ ಪ್ರಭಾವ ಬಳಕೆ ಹಾಗೂ ಸಹಿಗಳ ಫೋರ್ಜರಿ ಬಗ್ಗೆ ಸಾಕ್ಷ್ಯಾಧಾರಗಳು ಪತ್ತೆಯಾಗಿದೆ. ಸಿದ್ದರಾಮಯ್ಯ ಪಿಎ ಎಸ್ಜಿ ದಿನೇಶ್ ಕುಮಾರ್ ಪ್ರಭಾವ ಬೀರಿದ್ದಾರೆ ಎಂಬುದಕ್ಕೆ ಸಾಕ್ಷಿ ಸಿಕ್ಕಿದೆ. ತನಿಖೆ ವೇಳೆ A3 ಮಲ್ಲಿಕಾರ್ಜುನ ಸ್ವಾಮಿ, A4 ದೇವರಾಜ್ ಇಡಿ ತನಿಖೆಯಲ್ಲಿ ಸುಳ್ಳು ಹೇಳಿರುವ ಅನುಮಾನ ಇದೆ. ವಿವಾದಿತ ಜಮೀನಿನಲ್ಲಿ ಕೃಷಿ ಚಟುವಟಿಕೆ ನಡೆದಿಲ್ಲ ಎಂದು ಇಡಿ ಪತ್ರದಲ್ಲಿ ಉಲ್ಲೇಖಿಸಿದೆ. 2010ರಲ್ಲಿ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಗೆ ಜಮೀನು ದಾನ ಮಾಡಿದ್ದಾರೆ. ಸಿಎಂ ಭಾಮೈದ ಮಲ್ಲಿಕಾರ್ಜುನ ಸ್ವಾಮಿಯಿಂದ ದಾನ ಪತ್ರದ ಮೂಲಕ ಪರಭಾರೆಯಾಗಿದೆ.
2014ರಲ್ಲಿ ಮೂಡಾಗೆ ಪತ್ರ ಬರೆದಿದ್ದ ಸಿಎಂ ಪತ್ನಿ, ಆಗ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯನವರು ಜಮೀನಿನ ಬದಲು ಬೇರೆ ಕಡೆ ಸೈಟು ನೀಡುವಂತೆ ಮೂಡಾಗೆ ಪತ್ರ ಬರೆದಿದ್ದ ಸಿದ್ದರಾಮಯ್ಯ ಪತ್ನಿ, ಆಗ ಪಾರ್ವತಿ ಅರ್ಜಿಗೆ ಒಪ್ಪಿಗೆ ಸೂಚಿಸಿದ್ದ ಆಗಿನ ಮೂಡಾ ಆಯುಕ್ತ ನಟೇಶ್ ರಾಜಕೀಯ ಒತ್ತಡಕ್ಕೆ ಮಣಿದು ನಟೇಶ್ ವಿಶೇಷ ಆಸಕ್ತಿ ತೋರಿದ್ದ ಬಗ್ಗೆ ಇಡಿ ಉಲ್ಲೇಖ ಮಾಡಿದೆ. ಸಿಎಂ ಆಪ್ತರ ಮೂಲಕ ನಟೇಶ್ಗೆ ಒತ್ತಡ ಹಾಕಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ ಎಂದು ಲೋಕಾಯುಕ್ತ ಎಡಿಜಿಪಿಗೆ ಬರೆದ ಪತ್ರದಲ್ಲಿ ಇಡಿ ಉಲ್ಲೇಖ ಮಾಡಿದೆ. ಒಟ್ಟಾರೆ ಸಿಎಂ ಸಿದ್ದರಾಮಯ್ಯನನ್ನ ಇನ್ವಾಲ್ವ್ಮೆಂಟ್ ತೋರಿಸಿ ಎಂದು ಪದೇ ಪದೇ ಕೇಳುತ್ತಿದ್ದ ಪ್ರಶ್ನೆಗೆ ಇಡಿ ಉತ್ತರ ಹುಡುಕಿದೆಯೇ ಎಂಬ ಉತ್ತರ ಈ ಪತ್ರದ ಮೂಲಕ ಸಿಕ್ಕಿದೆ ಎಂಬ ವಾದ ಚರ್ಚೆಯಾಗುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕನ್. ಒಂದ್ಸಕ್ಕೆ ಏನು ಒಂದು 7-8 ಮಂಜು ಒಂದು 10 ಪಾಯಿಂಟ್ಗಳಿದೆ, ಆ ಮಿಡ್ಲಲ್ಲಿ ಹಾಕ್ತಾ ಹೋಗಿ. ಅದು ಅಂದರೆ ಇಡೀ ಪತ್ರದಲ್ಲಿ ಏನಿದೆ ಅನ್ನೋದನ್ನು ಹೇಳ್ಬಿಡ್ತೀನಿ. ಈಗ ಎಲ್ರಿಗೂ ಕುತೂಹಲ ಇರೋದು ಶ್ರುತಿ, ಸಿಎಂ ಇನ್ವಾಲ್ವ್ ಆಗಿದ್ದಾರ? ಬ್ರಹ್ಮಾಂಡ ಭ್ರಷ್ಟಾಚಾರ ಎಲ್ಲ ಕಡೆ ಆಗುತ್ತೆ ರೀ, 40% ಆಗುತ್ತೆ, 50% ಆಗುತ್ತೆ, ಎಲ್ಲವೂ ಆಗುತ್ತೆ. ಇಲ್ಲಿ ಕುತೂಹಲ ಇರುವಂಥದ್ದು ಸಿಎಂ. ಈಗ ನಾಳೆ ಸಿಎಂ ಅವರು 3 ವರ್ಷ ಮಾಡ್ತಾರೋ ಅಥವಾ 5 ವರ್ಷ ಮಾಡ್ತಾರೋ ಗೊತ್ತಿಲ್ಲ. ಅವ್ರು ಕೆಳಗಿಳಿದ ನಂತರ ಇದಕ್ಕೆ ಮಹತ್ವ ಇರೋದಿಲ್ಲ. ಹೌದು, ಅವ್ರಿಗೆ ಸೀಟಲ್ಲಿ ಸಿಎಂ ಇದ್ದಾಗಲೇ ಅಂತ ಈಗ ಕೆಲವು ಪಾಯಿಂಟ್ಗಳನ್ನು ಹೇಳ್ತಾ ಹೋಗ್ತೀನಿ ನೋಡಿ. ಮೂಡಾದಿಂದ ಬೇನಾಮಿ ಹಾಗೂ ಇತರೆ ವಹಿವಾಟಲ್ಲಿ ಅಕ್ರಮ ಆಗಿದೆ ಅಂತೇಳಿ ಇಡಿ ಹೇಳ್ತಾರೆ. ಆಗಿಲ್ಲ ಅಂತ ಯಾರು ಹೇಳಿದ್ರು? ಆಗಿದೆ. ನಾವು ಕೂಡ ಹೇಳ್ತಾ ಇದೀವಿ ಆಗಿದೆ. ಮತ್ತೊಮ್ಮೆ ಬನ್ನಿ, ನಾನು ಹೇಳ್ತಿರೋದು ಇಲ್ಲಿ ಮುಖ್ಯಮಂತ್ರಿ ಪಾತ್ರ ಏನು, ಸಿದ್ದರಾಮಯ್ಯನವರ ಪಾತ್ರ ಏನು ಅಂತ ಮಾತ್ರ ಕನ್ಫ್ಯೂಸ್ ಆಗಬೇಡಿ ಯಾರು ಕೂಡ. ಇಲ್ಲಿ ಎಲ್ಲರೂ ಅದನ್ನು ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ನಾನು ಕನ್ಫ್ಯೂಸ್ ಮಾಡಲ್ಲ, ನಿಮಗೆ ಕ್ಲಾರಿಟಿ ಕೊಡ್ತೀನಿ. 700 ಕೋಟಿಗೂ ಅಧಿಕ ಮೌಲ್ಯದ 1095 ಸೈಟ್ ಹಂಚಿಕೆ. ಓಕೆ, ಇದು ಅಕ್ರಮನ ಅಲ್ವಾ ಅಂತ ಹೇಳ್ತಾ ಇಲ್ಲ. ಇವರು ಹೇಳ್ತಿರೋದು 700 ಕೋಟಿಗೂ ಅಧಿಕ ಮೌಲ್ಯ 1095 ಸೈಟ್ ಹಂಚಿಕೆ ಆಗಿದೆ. 1095 ಸೈಟ್ ಮಂಜೂರಾಗಿದ್ದು ಇಡಿ ತನಿಖೆಯಿಂದ ಬಯಲು. ಇವರೇನು ದೊಡ್ಡ ಕಡಿದ ಕಟ್ಟ ಹಾಕಿಲ್ಲ, ಅದು ಎಲ್ರಿಗೂ ಗೊತ್ತಿದೆ, ಮಂಜೂರಾಗಿದೆ. ಪ್ರಭಾವ ಬಳಕೆ, ಸಹಿಗಳ ಫೋರ್ಜರಿ ಬಗ್ಗೆ ಸಾಕ್ಷ್ಯಾಧಾರ ಪತ್ತೆ. ಇದು ಪಾಯಿಂಟ್. ಪ್ರಭಾವ ಬಳಕೆ, ಸಹಿಗಳ ಫೋರ್ಜರಿ ಬಗ್ಗೆ ಸಾಕ್ಷ್ಯಾಧಾರ ಪತ್ತೆ. ಇಲ್ಲಿ ಶ್ರುತಿ, ಇಲ್ಲಿ ಕನ್ಫ್ಯೂಸ್ ಆಗಬೇಡಿ. ಇದು ಯಾರ್ದು? ಹೌದು, ಪ್ರಭಾವ ಬಳಕೆ ಆಗಿದೆ. ಯಾರ್ದು? ಸಿಎಂ ಅಂತ ಹೇಳಿಲ್ಲ. ಸಹಿಗಳ ಫೋರ್ಜರಿ ಬಗ್ಗೆ ಸಾಕ್ಷ್ಯಾಧಾರ ಪತ್ತೆ ಯಾರ್ದು? ಸಿಎಂದ ಹೇಳಿಲ್ಲ ಅವರು. ಈ ಪ್ರಭಾವ ಬಳಕೆ ಮತ್ತು ಸಹಿಗಳ ಫೋರ್ಜರಿ ಸಿಎಂದು ಅಂತಂದ್ರೆ ಮುಗೀತ್ ಕತೆ, ನಾಳೆನೇ ಇಳಿಲೇಬೇಕು ಸಿಎಂ, ಆಯ್ತಾ? ಬಟ್ ಹಂಗೆ ಹೇಳಿಲ್ಲ. ಸೊ ನೋಡಿ, ಸಿದ್ದರಾಮಯ್ಯ ಮತ್ತು PA ದಿನೇಶ್ ಕುಮಾರ್ ಪ್ರಭಾವಕ್ಕೆ ಸಾಕ್ಷ್ಯ ಇಲ್ಲಿ ಹೇಳ್ತಾರೆ. ಏನು ಸಾಕ್ಷ್ಯ ಅಂತ ಕೇಳಬೇಕು ಅವರು. ಮಲ್ಲಿಕಾರ್ಜುನ ಸ್ವಾಮಿ ದೇವರಾಜು ಸುಳ್ಳು ಹೇಳಿದ ಅನುಮಾನ ಇನ್ನು ಕೂಡ ಸತ್ಯನ ಸುಳ್ಳು ದೃಢಪಟ್ಟಿಲ್ಲ. 2010ರಲ್ಲಿ ಸಿಎಂ ಪತ್ನಿಗೆ ಪಾರ್ವತಿಗೆ ಜಮೀನು ದಾನ ಗೊತ್ತಿದೆ. ಸಿಎಂ ಬಾಮೈದ ದಾನದ ಪತ್ರದ ಮೂಲಕ ಪರಬಾರೆ ಗೊತ್ತಿದೆ. 2016ರಲ್ಲಿ ಮುಡಾಗೆ ಸಿಎಂ ಪತ್ನಿ ಮತ್ತು ಸಿದ್ದರಾಮಯ್ಯ ಪತ್ರ ಬರ್ದಿದಾರಲ್ಲ ಸರ್ ಅಂತ ನೀವು ಕೇಳಿ. ಈಗ ನಾನು 2014ರಲ್ಲಿ ಮುಡಾಗೆ ಸಿಎಂ ಪತ್ನಿ ಸಿದ್ದರಾಮಯ್ಯ ಪತ್ರ ಬರ್ದಿದಾರಲ್ಲ, ಹೌದು ಬರ್ದಿದ್ದಾರೆ. ಅದನ್ನ ಹೇಳ್ತಾ ಇದಾರಲ್ಲ, ಬರ್ದಿದ್ದಾರೆ. ಸಿದ್ದರಾಮಯ್ಯ ಹೌದು ಬರ್ದಿದೀವಿ, ನಮಗೆ ಬದಲಿ ವ್ಯವಸ್ಥೆ ಕೊಡಿ ಅಂತ ಬರ್ದಿದೀವಿ. ಇಲ್ಲ ನೀವು ಬದಲಿ ವ್ಯವಸ್ಥೆ ಅಂತ ಕೊಡ್ಲಿಲ್ಲ, ನೀವು ವಿಜಯನಗರದಲ್ಲೇ ಕೊಡಿ ಅಂತ ಹೇಳಿ ಬರ್ತಿದ್ದೀರಿ. ಆಮೇಲೆ ವೈಟ್ನರ್ ಹಾಕಿ ತಿದ್ದಿದ್ದೀರಿ. ಇಲ್ಲಿ ಪಾಯಿಂಟ್. ವೈಟ್ನರ್ ಹಾಕಿ ವಿಜಯನಗರದಲ್ಲೇ ಕೊಡಿ ಅಂತ ಕೇಳಿದ್ರೆ ತಪ್ಪಾಗುತ್ತೆ. ಆದ್ರೆ ಇಲ್ಲಿ ಅವರು ಹೇಳಿಲ್ಲ. ಸಿದ್ದು ಪತ್ನಿ ಪತ್ರ ಬರ್ದಿದ್ದಾರೆ, ಸಿಎಂ ಪತ್ರ ಬರ್ದಿದ್ದಾರೆ ಅಂತ ಗೊತ್ತಿರೋದೆ 2014ರಲ್ಲಿ. ಏನು ಅಂತ, ಜಮೀನು ಬದಲು ಬೇರೆ ಕಡೆ ಸೈಟ್ ನೀಡಲು ಪತ್ರ. ನಾವೇ ಓದಿದ್ದೀವಿ ಅದನ್ನು ಅಲ್ವಾ? ಪಾರ್ವತಿ ಅರ್ಜಿಗೆ ಒಪ್ಪಿಗೆ ಸೂಚಿಸಿದ ಮುಡಾ ಆಯುಕ್ತ ನಟೇಶ್. ಪಾರ್ವತಿ ಅರ್ಜಿಗೆ ಒಪ್ಪಿಗೆ ಸೂಚಿಸಿದ್ದ ಮುಡಾ ಆಯುಕ್ತ ನಟೇಶ್, ಅದರಲ್ಲಿ ಏನು ತಪ್ಪುಗಳೇನಿದೆ? ರಾಜಕೀಯ ಒತ್ತಡಕ್ಕೆ ಮಣಿದು ಆಸಕ್ತಿ ತೋರಿದ ಉಲ್ಲೇಖ. ರಾಜಕೀಯ ಒತ್ತಡಕ್ಕೆ ಮಣಿದು ಆಸಕ್ತಿ ತೋರಿದ್ದ ಉಲ್ಲೇಖ ಏನಂಗಂತಂದ್ರೆ, ನಾನು ಮೊದಲೇ ಹೇಳಿದ್ದೆ, ಈಗ ಮಲ್ಲಿಕಾರ್ಜುನ ಸ್ವಾಮಿ ಹೋಗ್ತಾರೆ ಒಬ್ಬ DC ಬಳಿಗೆ, ಮತ್ತೊಬ್ಬ ನಟೇಶ್ ಬಳಿಗೆ. ಈ ಸಿಎಂ ಬಾಮೈದ ಬಂದಿದ್ದಾರೆ ಮರ, ಮಾಡ್ಕೊಡೋ ಅಲ್ವಾ ಹೇಳ್ತಾರಲ್ವಾ? ಅದು ಸಿಎಂ ಮಾಡಿದ್ರಾ? ಅಲ್ಲ. ನೋಡಿ, ಒನ್ಸ್ ಅಗೇನ್, ಸಿಎಂ ಆಪ್ತರ ಮೂಲಕ ನಟೇಶ್ಗೆ ಒತ್ತಡ ಹಾಕಿದ್ದು ಪತ್ತೆ. ಸಿಎಂ ಅಲ್ಲ, ಸಿಎಂ ಆಪ್ತರ ಮೂಲಕ ನಟೇಶ್ಗೆ ಒತ್ತಡ ಹಾಕಿದ್ದು ಪತ್ತೆ. ಸಿಎಂ ಆಪ್ತ ಹೇಳಿರ್ಬೋದು ಸಿಎಂ ಮಾಡ್ಕೊಡ್ರಿ ಅಂತ, ಅದನ್ನ ಕಾನೂನು ಪ್ರಕಾರ ಹೇಳೋದು. ಸಿಎಂ ಮಾಡಿದ್ರು ಅಂತ ಹೆಂಗೆ ಹೇಳ್ತೀರಿ? ಈಗ ನಾನು ಸಿಎಂ ಮಗ ರಾಕೇಶ್ ಅಂತ ಇಟ್ಕೊಳ್ಳಿ, ನಾನು ಹೋಗಿ ಮಾಡ್ಕೊಡ್ರಪ್ಪ ಅಂದಾಗ ಅವ್ನು ಮಾಡ್ಕೊಡ್ತಾನೆ. ಯಾಕಂದ್ರೆ ಅವನಿಗೆ ಭಯ ಇರುತ್ತೆ, ನಾಳೆ ನನ್ನ ಟ್ರಾನ್ಸ್ಫರ್ಗೆ ಇವನ್ನೆಲ್ಲೋ ಕಲ್ಲಾಕ್ಬಿಡ್ತಾನೆ ಅಂತ. ಈಗ ಅದರಲ್ಲಿ ಸಿಎಂ ಪಾತ್ರ ಇದೆಯಾ, ಡೈರೆಕ್ಟ್ಲಿ ಅಂಡ್ ಇಂಡೈರೆಕ್ಟ್ಲಿ ಪಾತ್ರ ಇದೆಯಾ ಅನ್ನೋದು ಮಾತ್ರ ಮುಖ್ಯ ಆಗುತ್ತೆ. ಬಿಟ್ರೆ ಇಲ್ಲಿ ಅಕ್ರಮ ಆಗಿರೋದು ನಿಜ. ವಿನೋದ್ ಕೇಳ್ರಿ, ಈಗಲ್ಲ 10 ವರ್ಷದ ಹಿಂದೆನೆ ಈ ಸೈಟೆಲ್ಲ ಎಲ್ಲ ಹೊಡ್ಕೊಂಡ್ರು ಸಾರ್ ಅಂತ ಅಲ್ಲಿ ಹೇಳ್ದಂತ ಬೇರೆ ಚಾನಲ್ನ ಎಲ್ಲ ರಿಪೋರ್ಟರ್ ಕ್ಯಾಮರಾಮನ್ಗಳು ಹೇಳಿದ್ದು ಗೊತ್ತೇ. ಮುಡಾದಲ್ಲಿ ಅಕ್ರಮ ಆಗಿದೆ ಅಂತ ಎಲ್ರಿಗೂ ಗೊತ್ತು. ಮುಡಾಕ್ಕೆ ಶಿವಮೊಗ್ಗದಲ್ಲಿ ಸುಡಾ ಅಂತ ಏನೋ ಒಂದಿದೆ, ಅದನ್ನು 1000 ಪಾಲು ಅಕ್ರಮ ಆಗಿದೆ. ಅಕ್ರಮಗಳಾಗ್ತಾನೆ ಇರುತ್ತೆ.
ಆಮೇಲೆ ಅನೇಕರಿಗೆ ಮುಖ್ಯಮಂತ್ರಿಗಳು ಇವ್ರಿಗೊಂದು ಸೈಟ್ ಕೊಡಿ ಅಂತ ಪತ್ರ ಬರೆದಿರಬಹುದು, ಆ ರೈಟ್ಸ್ ಇದೆ. ಅವ್ರು ಫಲಾನುಭವಿಗಳಿದ್ರೆ ಆಬ್ವಿಯಸ್ಲಿ ಆ ರೈಟ್ಸ್ ಇದೆ. ಇವ್ರಿಗೊಂದು ಪತ್ರ ಬರೆದು ನಾವು ನೋಡಿದ್ರಾ ನೀವು ಪತ್ರ ಬರೆದು ಹಿಂಗೆ ಕೊಡಿದ್ರಿ. ಆಮೇಲೆ ಅವತ್ತೊಂದು ಸೈಟ್ ಒಂದು ಗಲಾಟೆ ಆಯ್ತು. ಯಾರ್ದು? CM ಏನು ಹೇಳಿದ್ರು, ನಾನು ಒಂದೇ ಒಂದು ಸೈಟಿಗೆ ಅರ್ಜಿ ಹಾಕಲಿಲ್ಲ ಅಂತ ಹೇಳಿದಾಗ ಒಂದು ಯಾವುದೋ ಒಂದು 1998 ನೋಡ್ದಾ ನೀನು ಸೈಟ್ ತಗೊಂಡಿಲ್ವಾ ಅಂತಂದ್ರು. ಈಗ ಹೆಂಗ್ ಗೊತ್ತಾ, ಈಗ ನಾಳೆ ನೀವು MLA ಆದರೆ ನಿಮಗೆ ಖುಷಿ ಆಗ್ಬಿಡ್ತಾ ಆದಂಗೆ ಫೀಲ್ ಆಯ್ತು. MLA ಆದರೆ ನಿಮಗೆ ಇದು ಕೊಡ್ತಾರೆ, ಏನು ಇಲ್ಲಿ ಶಾಸಕರ ಭವನದಲ್ಲಿ ಒಂದು ರೂಮ್ ಕೊಡ್ತಾರೆ. ಹೌದು. ನಿಮಗೆ ಆ ರೂಮ್ ಚೆನ್ನಾಗಿಲ್ಲ ಅಂತ ಹೇಳಿದಾಗ ನೀವೇನ್ ಮಾಡ್ತೀರಿ? ನನಗೆ ರೂಮ್ ಅನ್ನು ಬದಲಿಸಿ ಕೊಡಿ, ಅಥವಾ ನನ್ನ ಫ್ರೆಂಡ್ ಯಾರೋ ಇದ್ದಾರೆ ಇನ್ನೊಬ್ಬ ಫಿಮೇಲ್ MLA ಆಗಿದ್ದಾರೆ ಅವ್ರಿಗೆ ಮಾಡ್ಕೊಡಿ ಅಂತ ಹೇಳ್ತಾರೆ. ಅಥವಾ ನೀವು ನಾಳೆ ಮಂತ್ರಿ ಆದರೆ ನಿಮಗೆ ಇಲ್ಲೆಲ್ಲ ಮನೆಗಳಿದೆ ನೋಡಿ, 34 ಜನರಿಗೂ ಮನೆ ಕೊಡ್ತಾರೆ. ಆ ಮನೆ ಇಷ್ಟ ಆಗಿರೋದಿಲ್ಲ ನಿಮಗೆ, ದಯವಿಟ್ಟು ಇದನ್ನು ಬದಲಿಸಿಕೊಡಿ ಅಂತೇಳಿ ನೀವು ಕೊಟ್ಟಿರ್ತೀನಿ ಇಟ್ಕೊಳ್ಳಿ. ಹಾಗೇನೆ ಆ ಟೈಮಲ್ಲಿ ನೀವು ಅವರಿಗೆ ಸೈಟ್ ಸಿಗೋದು ಅಂತ ಇರುತ್ತೆ. ಈ ರಾಜ್ಯ ಪ್ರಶಸ್ತಿ ಕೊಟ್ಟರೆ ಅವರಿಗೆ ಸೈಟ್ ಎಲ್ಲ ಈಸಿಯಾಗಿ ಸಿಗತ್ತಂತೆ. CMಗೆ ಆಗ ಫಸ್ಟ್ ಟೈಮ್ MLA ನಿಮ್ಗೊಂದು ಸೈಟ್ ಸಿಗುತ್ತೆ, ಓ ಇದು ಬೇಡ, ಇದೊಂದು ಬೇರೆ ಕಡೆ ಮಾಡಿಕೊಡಿ ಅಂತ ಕೊಟ್ಟಿದ್ದಾರೆ. ನಾವು ಅದನ್ನು ಇಟ್ಕೊಂಡು ಅಂತಂದ್ವಿ ನಾವು. ಈಗಲೂ ನಾನು ಹೇಳ್ತಿರೋದು ಸಿದ್ದರಾಮಯ್ಯನವರ ಇನ್ವಾಲ್ವ್ಮೆಂಟ್ ಇದೆಯಾ? ಬನ್ನಿ ವಿನೋದ್ ಹತ್ರ ಕೇಳೋಣ. ವಿನೋದ್, ಈಗ ಸವಿಸ್ತಾರವಾಗಿ ನಾನು ಹೇಳಿದೆ, ಬಹುಶಃ ED ಅವರು ಕೂಡ ಇಷ್ಟು ಸವಿಸ್ತಾರವಾಗಿ ಹೇಳಿರ್ಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಗೊತ್ತಿಲ್ವಾ, 10-15 ವರ್ಷಗಳ ಹಿಂದೆನೆ ಅಲ್ಲಿ ಮೂಡಾದಲ್ಲಿ ಪ್ರತಿಯೊಂದರಲ್ಲೂ ಅಕ್ರಮ ಆಗ್ತಾ ಇದೆ, ಎಲ್ಲ ಒಡೆದು ತಿಂದ್ರು ಅಂತ ಸುದ್ದಿ ಇತ್ತಾ ಇಲ್ವೋ? ಮೈಸೂರಲ್ಲಿ ಇತ್ತು. ಇದರ ಬಗ್ಗೆ ಒಂದು ತನಿಖೆ ಆಗಬೇಕು ಅಂತೇಳಿ ನಿಮ್ಮಂಥ ಎಲ್ಲ ಪತ್ರಕರ್ತರಿಗೂ ಯಾವನಾದರೂ ಒಂದು ಒಳಗಾಗಬೇಕಿತ್ತು ಅಂತ ಇತ್ತಾ ಇಲ್ವೋ? ಇತ್ತು. ಈಗ ಮೂಡ ಹೇಳ್ತಿರೋದ್ರಲ್ಲೂ ಕೂಡ ಅಥವಾ ED ಹೇಳ್ತಿರೋದ್ರಲ್ಲೂ ಕೂಡ ಇಂಥದ್ದೆಲ್ಲ ಆಗಿದೆ ಅಂತ ಹೇಳ್ತಾ ಇದೆ. ಆಮೇಲೆ ಅವ್ರು ಕೊಡ್ತಿರೋ ಎಲ್ಲ ಸಾಕ್ಷ್ಯಗಳು ಕೂಡ CM ಪತ್ರ ಬರೆದಿದ್ರು, ಹೌದು ಬದಲಿ ವ್ಯವಸ್ಥೆ ಕೊಡಿ ಅಂತ. ಪ್ರಾಬ್ಲಮ್ ಇದ್ದದ್ದೇನು, ಎಲ್ಲಿ ಕೇಳಿದಿರಿ ಅನ್ನೋವಂಥದ್ದು. ಈಗ ನೀವು ಹೇಳಿ, ನೀವು ಓದಿದಂಗೆ ಅಥವಾ ಅಲ್ಲಿ ಕೇಳಿ ಬರ್ತಾ ಇರುವಂಗೆ ಊಹಾಪೋಹಗಳು ತುಂಬ ಬರುತ್ತೆ. ಇದು ಮಾರಕವಾಗಿ ಬಿಡುತ್ತೆ ಸಿದ್ದರಾಮಯ್ಯನವರಿಗೆ. ನಾನು ಸಿದ್ದರಾಮಯ್ಯನವರ ಒಂದೇ ವಿಚಾರ ಮಾತ್ರ ಮಾತಾಡ್ತಿರೋದು. ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಗೆ ಮಾರಕ ಆಗ್ಬೋದು, ಅಥವಾ ದೇವರಾಜ್ಗೆ ಮಾರಕ ಆಗ್ಬೋದು, ಅಥವಾ ಅಧಿಕಾರಿಗಳಿಗೆ ಮಾರಕ ಆಗ್ಬೋದೇನೋ ಗೊತ್ತಿಲ್ಲ ನನಗೆ. ಅವ್ರು ಮಾಡಿರ್ಬೋದು, ಇಲ್ಲ ಅಂತ ನಾನು ಡೇ ಒನ್ನಿಂದ ಹೇಳ್ತಾ ಇದ್ದೀನಿ. ಮಲ್ಲಿಕಾರ್ಜುನ ಸ್ವಾಮಿಗೆ ಆಗ್ಬೋದು, ಬೇಕಿದ್ರೆ ದೇವರಾಜ್ಗೆ ಆಗಿರ್ಬೋದು, ಅವರೇನೋ ಅಡ್ಜಸ್ಟ್ಮೆಂಟ್ ಮಾಡಿರ್ಬೋದು. ಅದು ಕೂಡ ED ಕೂಡ ಹೇಳ್ತಾ ಇಲ್ಲ, ಅನುಮಾನ ಅಂತ ಹೇಳ್ತಿರೋದು. ED ಅದನ್ನು ಹೇಳ್ಬೇಕಾಗಿತ್ತಿಲ್ಲ, ಅವ್ರು ಯಾವುದೋ ಜಾಗವನ್ನು ತೆಗೆದು ಈ ತರ ಫೋರ್ಜರಿ ಮಾಡಿದ್ದಾರೆ ಅಂತ ಅವ್ರು ಹೇಳಿಲ್ಲ. ವಿನೋದ್, ನಿಮ್ಮ ಅಪ್ಡೇಟ್. ಈಗಾಗಲೇ 14 ಸೈಟ್ಗಳ ವಿಚಾರವಾಗಿ ಲೋಕಾಯುಕ್ತ ತನಿಖೆಯಲ್ಲಿ CM ಪರವಾಗಿ ಏನೋ ಒಂದು ವರದಿ ಬಂದರೂ ಕೂಡ, ಆದರೆ ED ತನಿಖೆ ಮಾಡಿರುವಂತಹ ರೀತಿಯಲ್ಲ, ಜೊತೆಗೆ ಅವರು ಫೈಲ್ ಔಟ್ ಮಾಡಿರುವಂತಹ ಲೂಪ್ ಹೋಲ್ಸ್ಗಳನ್ನ ನೋಡ್ತಾ ಇದ್ರೆ CM ಅವ್ರಿಗಂತೂ ನಿಜಕ್ಕೂ ಕೂಡ ಆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಅಂದರೆ ಅವ್ರಿಗೆ ನೇರವಾಗಿ ಅವ್ರಿಗೆ ಸಂಕಷ್ಟ ಬರುತ್ತಾ ಅಥವಾ ಅವರ ಕುಟುಂಬಕ್ಕೆ ಬಂದರೂ ಕೂಡ ಅವ್ರಿಗೂ ಸಂಕಷ್ಟ ಬಂದ ಹಾಗೇನೆ. ಯಾಕೆಂತಂದರೆ CM ಅವರ ಪತ್ನಿ ಇದರಲ್ಲಿ ಏಟು ಆರೋಪಿಯಾಗಿದ್ದಾರೆ, ಜೊತೆಗೆ ಅವರ ಬಾಬೈದ ಮಲ್ಲಿಕಾರ್ಜುನ ಸ್ವಾಮಿ ಇರ್ಬೋದು. ಆ ಡೀಟೇಲ್ ರಿಪೋರ್ಟನ್ನು ಗಮನಿಸ್ತಾ ಹೋದರೆ ಗೊತ್ತಾಗುತ್ತೆ, ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾಗಿದ್ದರು, ಜೊತೆಗೆ ಅವರು ಕೂಡ ಮೂಡ ಮೆಂಬರ್ ಆಗಿರ್ತಾರೆ. ಅಂತಹ ಸಂದರ್ಭದಲ್ಲಿ ನಡೆದಿರುವಂತಹ ಪ್ರೊಸೀಡಿಂಗ್ಸ್ಗಳು, ಜೊತೆಗೆ ಅವರು ಯಾವಾಗ ಉಪಮುಖ್ಯಮಂತ್ರಿ ಆಗಿರ್ತಾರೆ ಆ ಸಂದರ್ಭದಲ್ಲೂ ಕೂಡ ಇವರ ಏನು ದಾಖಲೆಗಳು ಕೂಡ ಮೂವ್ಮೆಂಟ್ ಆಗಿರ್ತದೆ. ಜೊತೆಗೆ CM ಅವರು ಒಂದು ಅಧಿಕಾರದಲ್ಲಿ ಬಂದ ಸಂದರ್ಭದಲ್ಲೂ ಕೂಡ ಅವರ ಆಪ್ತ ಸಹಾಯಕ ಇಲ್ಲಿದೆ CT ದಿನೇಶ್ ಕುಮಾರ್ ಇಲ್ಲಿದ್ದಾರೆ. ಅವರು ಆ CM ಅವರ ಹೆಸರನ್ನು ಬಳಸ್ಕೊಂಡು ಆ 14 ಸೈಟ್ಗಳನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಜೊತೆಗೆ ಸಾಕಷ್ಟು ಆ ಲೂಪ್ ಹೋಲ್ಸ್ಗಳ ಸಹಿ ಇರ್ಬೋದು, ಖಾತೆ ಮಾಡಿಸ್ಕೊಳ್ಳೋ ಸಂದರ್ಭದಲ್ಲೂ ಕೂಡ ನೇರವಾಗಿ ಪಾರ್ವತಿಯವರ ಸಹಿಯನ್ನು ಅವರೇ ಹಾಕಿರುವಂಥದ್ದು, ಜೊತೆಗೆ ಅವರ ಸಹಿಯನ್ನು ಹಾಕಿ ನೇರವಾಗಿ ಮೂಡಾಗೆ ಕೊಟ್ಟ ಸಂದರ್ಭದಲ್ಲೂ ಕೂಡ ಅಧಿಕಾರಿಗಳು ಖಾತೆಯನ್ನು ಮಾಡಿಕೊಂಡಿದ್ದಾರೆ. ಇದೆಲ್ಲವೂ ಕೂಡ ಲೂಪ್ ಹೋಲ್ಸ್ ಆಗುತ್ತೆ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ CM ಅವರ ಪ್ರಭಾವದ ಬಗ್ಗೆ ಎಷ್ಟು ತನಿಖೆ ಆಗ್ತಾ ಇದೆಯೋ, ಇದೆಲ್ಲವೂ ಕೂಡ ಪ್ರಭಾವ ಬೇರೆ ಅದು 14 ಸೈಟ್ಗಳ ತೆಗೆದುಕೊಳ್ಳೋ ದೃಷ್ಟಿಯಲ್ಲಿ CM ಅವರು ಅಧಿಕಾರದಲ್ಲಿ ಸಂದರ್ಭದಲ್ಲೂ ಕೂಡ ಅವರ ಪ್ರಭಾವದಿಂದಲೇ ಅವರಿಗೆ ಈ 14 ಸೈಟ್ಗಳು ಸಿಕ್ಕಿರುವಂಥದ್ದು. ಆಮೇಲೆ ಆ 14 ಸೈಟ್ಗಳು ಕೂಡ ಪ್ರೈಮ್ ಪ್ರಾಪರ್ಟಿಲಿ 100 ಫೀಟ್ ರಸ್ತೆ ಇರುವಂತಹ ಜಾಗದಲ್ಲಿ ಅವ್ರಿಗೆ ಸೈಟ್ಗಳು ಸಿಕ್ಕಿದೆ. ಸೊ ಹೀಗಾಗಿ ED ಫೈಲ್ ಔಟ್ ಮಾಡಿರುವಂತಹ ಲೂಪ್ ಹೋಲ್ಸ್ಗಳಿರುವ ಜೊತೆಗೆ ಅವರು ಬರೆದಿರುವಂತಹ ಸುದೀರ್ಘ ಪತ್ರ ಇಲ್ಲಿದೆ. ಆ ಪತ್ರವನ್ನು ಗಮನಿಸ್ತಾ ಹೋಗೋದಾದ್ರೆ CM ಅವ್ರಿಗೆ ನಿಜಕ್ಕೂ ಕೂಡ ಸಂಕಷ್ಟ ಗ್ಯಾರಂಟಿ ಅಂತ ಹೇಳ್ಬೋದು. ಯಾಕಂತಂದ್ರೆ ಅವರು ಫೈಲ್ ಔಟ್ ಮಾಡಿರುವಂತಹ ಪ್ರತಿಯೊಂದು ಅಂಶಗಳನ್ನು ಗಮನಿಸ್ತಾ ಹೋಗೋದಾದ್ರೆ CM ಅವ್ರಿಗೆ ನಿಜಕ್ಕೂ ಕೂಡ ಲೋಕಾಯುಕ್ತದಲ್ಲಿ ಅವರ ಪರವಾಗಿ ವರದಿ ಬಂದರೂ ಕೂಡ EDಯಲ್ಲಿ ಅವರು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. CM ಪತ್ನಿಯವ್ರಿಗೂ ಕೂಡ ಸಾಕಷ್ಟು ಸಂಕಷ್ಟ ಬರುತ್ತೆ, ಅವರ ಬಾಬೈದ್ರಿಗೂ ಕೂಡ ಸಂಕಷ್ಟ ಬರೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಜಯಪ್ರಕಾಶ್. ಓಕೆ, ಇದು ವಿನೋದ್ ಅವರು ಅಲ್ಲಿಂದ ಕೊಡ್ತಿರುವಂಥ ಮಾಹಿತಿ. ಇಲ್ಲ, ನಿಜವಾಗ್ಲೂ ಅಲ್ಲಿ ತಪ್ಪುಗಳಾಗಿದೆ. ಲೋಕಾಯುಕ್ತದಿಂದ ಪಾರಾಗಿದ್ರು ಕೂಡ EDಯ ತನಿಖೆಯಲ್ಲಿ CM ಬಗ್ಗೆ ಉಲ್ಲೇಖಗಳು ಇದೆ ಅನ್ನುವಂಥ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ನೆಕ್ಸ್ಟ್
ಇನ್ನು ಮೂಡಾದ ಅವ್ಯವಹಾರ ಸಂಘರ್ಷದ ಜಾಲ ಇದೆಯಲ್ಲ, ದಿನಕ್ಕೂ ಅದು ಬೆಳೀತಲೇ ಇದೆ. ಒಂದಾದ್ರೊಂದಂತೆ ಅಕ್ರಮದ ಜಾಡು ಪತ್ತೆಯಾಗ್ತಾ ಇದ್ದು, ಇದೀಗ ಅಕ್ರಮವಾಗಿ ನೋಂದಣಿಯಾಗಿದ್ದ 48 ಸೈಟ್ಗೆ ದಿನೇಶ್ ಕುಮಾರ್ ಬ್ರೇಕ್ ಹಾಕಿದ್ದಾರೆ. ಹಾಗಾದ್ರೆ ಯಾವುದು ಆ 48 ಸೈಟ್? ಬ್ರೇಕ್ ಹಾಕೋದಕ್ಕೆ ಪ್ರಮುಖ ಕಾರಣವೇನು ಗೊತ್ತಾ? ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಮೂಡಾ ಕ್ಲೀನ್ಗೆ ಮೊದಲ ಹೆಜ್ಜೆ ಇಟ್ಟ ಆಯುಕ್ತ. ರಾತ್ರೋರಾತ್ರಿ ರದ್ದಾಯಿತು ಅಕ್ರಮ 48 ಸೈಟ್ಗಳು. ಮೂಡಾ ಹಗರಣದಲ್ಲಿ ದಿನಕ್ಕೊಂದು ಮಹತ್ತರ ಬೆಳವಣಿಗೆ ನಡೆಯುತ್ತಲೇ ಇವೆ. ಒಂದ್ ಕಡೆ ಇಡಿ ತನಿಖೆ ಮಾಡ್ತಿದ್ರೆ, ಮತ್ತೊಂದು ಕಡೆ ಲೋಕಾಯುಕ್ತ ತನಿಖೆ ಮಾಡ್ತಿದೆ. ಇದರ ಮಧ್ಯೆ ನಿವೃತ್ತ ನ್ಯಾಯಮೂರ್ತಿ PN ದೇಸಾಯಿ ನೇತೃತ್ವದ ಆಯೋಗವು ತನಿಖೆ ಮಾಡ್ತಿದೆ. ಹೀಗಾಗಿ ಎಚ್ಚೆತ್ತ ಸರ್ಕಾರ ಮೂಡಾ ಕ್ಲೀನ್ಗೆ ಮೊದಲ ಹೆಜ್ಜೆ ಇಟ್ಟಿದ್ದಾರೆ. ಮೂಡಾದ ಭೂ ಪರಿವರ್ತನೆಯಲ್ಲಿ ಕಾನೂನುಬದ್ಧ ಮಾರ್ಗಸೂಚಿ ಉಲ್ಲಂಘನೆಯಾಗಿದ್ದ ಸೈಟ್ಗಳಿಗೆ ಬ್ರೇಕ್ ಬಿದ್ದಿದೆ. ಎಲ್ಲ ಕಾನೂನು ಗಾಳಿಗೆ ತೂರಿ 48 ಜನರಿಗೆ ಕೋಟ್ಯಾಂತರ ಬೆಲೆ ಬಾಳುವ ನಿವೇಶನಗಳನ್ನು 5-6 ಲಕ್ಷಕ್ಕೆ ಹಿಂದಿನ ಮೂಡಾ ಆಯುಕ್ತ ದಿನೇಶ್ ಕುಮಾರ್ ಹಂಚಿದ್ರು. ಅಸ್ತಿತ್ವವೇ ಇಲ್ಲದ ಸಹಕಾರ ಸಂಘದ ಹೆಸರಿನಲ್ಲಿ ದಿನೇಶ್ ಕುಮಾರ್ ಸೈಟ್ಗಳನ್ನು ಹಂಚಿಕೆ ಮಾಡಿದ್ದಾರೆ. ಚಾಮುಂಡೇಶ್ವರಿ ನಗರದ ಸರ್ವೋದಯ ಸಂಘದ ಸದಸ್ಯರಿಗೆ ಸೈಟ್ ಹಂಚಿಕೆಯಲ್ಲಿ ಬೇನಾಮಿ ಇದೆ ಎಂಬ ಆರೋಪ ಇತ್ತು. ಇದು ಬಹುದೊಡ್ಡ ಅಕ್ರಮದ ಬಗ್ಗೆ ತನಿಖೆ ಮಾಡಿಸಿದ್ದ ರಾಜ್ಯ ಸರ್ಕಾರ ಹಿಂದಿನ DC ರಾಜೇಂದ್ರ ನೀಡಿದ್ದ ವರದಿ ಆಧಾರದಲ್ಲಿ 48 ಸೈಟ್ ರದ್ದು ಮಾಡಿದೆ. ಈ ಆದೇಶದ ಪ್ರತಿ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ದೊರೆತಿದೆ. ಸೋಮವಾರ ರಾತ್ರಿ ಅಕ್ರಮವಾಗಿ ನೋಂದಣಿಯಾಗಿದ್ದ 48 ಸೈಟ್ಗಳನ್ನು ರದ್ದುಪಡಿಸಿ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ರಘುನಂದನ್ ಆದೇಶ ಹೊರಡಿಸಿದ್ದಾರೆ. 48 ಸೈಟ್ಗಳ ನೋಂದಣಿ ಖಾತೆ ವರ್ಗಾವಣೆ ಮಾಡದಂತೆ ನಗರ ಪಾಲಿಕೆ ಆಯುಕ್ತರಿಗೆ ಮತ್ತು ಜಿಲ್ಲಾ ನೋಂದಣಾಧಿಕಾರಿಗಳಿಗೆ 48 ನಿವೇಶನಗಳ ವಿವರ ಜೊತೆ ಪತ್ರ ಬರೆದ ರಘುನಂದನ್ ಆದೇಶ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.